ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ, ಶೇಖ್ರಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹೇಗೆ ಮಾಡ್ತಾರೆ ಆ್ಯಂಡ್ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅದೆಲ್ಲ ಗ್ರೈಂಡ್ ಮಾಡ್ಕೊತೀಯಾ? ಇದೆಲ್ಲ ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ. ನಿಂಗೆ ಯಾರು ಹೇಳ್ಕೊಟ್ಟಿ ಶೇಖ್ರಿ? ವಿಡಿಯೋ ನೋಡ್ದಾ? ಬೆಳ್ಳುಳ್ಳಿ ವಿಡಿಯೋ ನೋಡಿದ್ಯಾ? ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ಯಾ? ಎಲ್ಲ ಫುಲ್ ಹಾಕ್ಬಿಟ್ಟು ಸ್ವಲ್ಪ ಹೇಳು. ಏನ ನಿನ್ನ ವಿಡಿಯೋ ನೋಡಿ ಮಾಡ್ತಾ ಇದೆಯಾ ಇಲ್ಲ ನಿಂದೆ ಓನಾ? ಬೆಳ್ಳುಳ್ಳಿ ಕಬಾಬ್ ಇದು ಕಬಾಬ್ ಅವ್ರ ಸ್ಟೈಲು, ಇದು ನನ್ನ ಸ್ಟೈಲು. ರಾಹುಲ ರುಬ್ಕೊಂಬಾರಪ್ಪ ಅಂತಾರೆ, ಗೊತ್ತಾ? ಇದು ನಾನು ನಿನಗೆ ಗೊತ್ತಿಗೆ ದಿವ್ಯಾ ಆರಾಮೇಲೆ ರುಬ್ಬು. ಇದೆಲ್ಲ ರುಬ್ಕೊಂಡಿದ್ದೀನ. ಎಲ್ಲ ಯಾವ ಥರ ರುಬ್ಬಿದ್ಯಾ? ಈ ಥರ ರುಬ್ಬಿಟ್ಟು ಎಲ್ಲ ಆದಮೇಲೆ ನೆಕ್ಸ್ಟು ಒಂದು ಮೊಟ್ಟೆ. ಈಗಲೇ ಹಾಕ್ತೀವಿ ಮೊಟ್ಟೆ? ಇಲ್ಲ, ಒಂದು ನಿಮಿಷ ಹೇಳ್ತೀನಲ್ಲ. ಕಾರ್ನ್ಫ್ಲವರು, ಆಮೇಲೆ ಇದು ಬೇಸನ್, ಮೈದಾ, ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು. ಇಷ್ಟು ತಗೊಂಡು ಮೂರು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನಾ? ಸ್ವಲ್ಪ ಹಾಕ್ಬೋದು. ಮೈದಾ, ಆಮೇಲೆ ಇದು ಬೇಸನ್, ಕಡಲೆ ಹಿಟ್ಟು. ಬಿರಿಯಾನಿ ಮಾಡ್ತಿದ್ದೆ ಅಲ್ವಾ ಶೇಖ್ರಿ ನೀನು? ಮತ್ತೆ ಮಾಡಕ್ ಬರಲ್ಲ, ಮಾಡಿದ್ರೆ ಟೇಸ್ಟಾಗಿ ಕೊಡ್ತೀನಿ. ಕಾರ್ನ್ಫ್ಲೋರಾ? ಕಾರ್ನ್ಫ್ಲೋರು ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಅದು ಇಷ್ಟು ಹಾಕ್ಕೊಂಡು ಮೊಟ್ಟೆ ಹೊಡೆದು ಹಾಕ್ಕೊಂಡು ಮೂರು ಮಿಕ್ಸ್ ಮಾಡಬೇಕು. ಇವತ್ತೇ ಹೊಡಿತೀಯ ಮೊಟ್ಟೆ? ಜಸ್ಟ್ ಈಗಲೇ ಅದನ್ನು ನೀಟಾಗಿ ಆ ಚೂರು ಬೀಳ್ದಾಗೆ ನೀಟಾಗಿ ಹೊಡಿಬೇಕು. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಅದು ನೀರಲ್ಲಿ ಕಲಿಸ್ಬಾರ್ದು. ಮತ್ತೆ ಮೊಟ್ಟೆಲಿ ಅದು ಸೇರಿಸಿ ಕಲಿಸ್ಬಿಡು. ಹಂಗೆ ಯಾವುದು ಮಸಾಲೆ ರುಬ್ಬಿದೆಯಲ್ಲ ಉಪ್ಪು. ಒಂದು ನಿಮಿಷ ಇದೆಲ್ಲ ಮೊಟ್ಟೆಯಲ್ಲಿ ಮಿಕ್ಸ್ ಆದಮೇಲೆ, ಯಾಕೆಂದರೆ ಕಬಾಬ್ ಪೌಡ್ರ್ ಹಾಕಲ್ವಾ? ಇಲ್ಲಿ ಕಬಾಬ್ ಪೌಡ್ರ್ ಇಲ್ಲ, ಬೆಳ್ಳುಳ್ಳಿ ಕಬಾಬ್ ಬರಲ್ಲ. ನೀರು ಹಾಕಂಗಿಲ್ವಾ? ನೀರು ಹಾಕಂಗಿಲ್ಲ. ಅದು ರುಬ್ಬಕ್ಕೆ ಹಾಕೊಂಡೆ ಸ್ವಲ್ಪ, ಅದು ರುಬ್ಬಲ್ವಲ್ಲ, ಮಿಕ್ಸಿಗೆ ಸಿಗಲ್ವಲ್ಲ, ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಅಷ್ಟೇ. ಹಂಗೆ ರುಬ್ಬಿ ನುಣ್ಣಗಾಗಲ್ವಲ್ಲ ಅದು. ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಬೇಕಾ? ಚಿಕನಲ್ಲಿ ಉಪ್ಪಿರುತ್ತಲ್ಲ ಸ್ವಲ್ಪ. ಚಿಕನ್ ಹೆಂಗ್ ಉಪ್ಪಿರುತ್ತೆ ಶೇಖ್ರಿ? ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ, ಚಿಕನ್ ಅಲ್ಲಿ ಉಪ್ಪಿರಲ್ಲ. ಬೆಳ್ಳುಳ್ಳಿ ನೀರು ಇಟ್ಬಿಟ್ಟು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಎಲ್ಲ ಹೆಚ್ಚಾಗ್ತಾ ಇದ್ದಾನೆ. ಗಾನು ಅದು ನೀರಿತ್ತು ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಬೇಕು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ
ತೆಳ್ಳಗಾಗ್ಲಿಲ್ವಾ ಚಟ್ನಿ? ಇಲ್ಲ. ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಡ್ರೈ ಆಗಿ ಇದನ್ನು ವಾಶ್ ಮಾಡಬೇಕು. ನೀಟಾಗಿ ನಿಂಬೆಹಣ್ಣು ರಸ ಬಿಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಕಲಸ್ಬಿಟ್ಟು ಇಟ್ಟಿದ್ದೀನಿ. 1 hour ನೆನೆಗೆ ಬಿಟ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಕಬಾಬ್ ತಿನ್ಕೊಳ್ಳಿ. ಬದುಕ್ತೀವ ನಾವು ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಿನಗೆ ಅಂತ ಮಾಡ್ತಾ ಇರೋದು. 1 hour ಆಗಿದೆ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಆಗಿದೆ, ಕಾಯ್ದಿದೆ. ಈಗ ಎಣ್ಣೆ ಕರಿತಾ ಇರೋದೆ, ತಿಂತಾ ಇರೋದೆ ನೋಡಿ. ಹಾಕಣ ಹಾಕಣ. ಓ ಗಾನು ಕಬಾಬು ರೆಡಿ. ಗಾನು ಬೇಯ್ತಾ ಇದೆ, ಬೆಳ್ಳುಳ್ಳಿ ಕಬಾಬ್ ಬೇಯ್ತಾ ಇದೆ. ಇದು ಏನೇನು ಹಾಕ್ತಾರಲ್ಲ ಶೇಖರಿ? ಏನೇನು? ಕರಿಬೇವು, ಹಾ, ಚಟಪಟ ಚಟಪಟ ಚಟಪಟ. ಕರಿಬೇವು ಈಗ ಹಾಕ್ಬಿಟ್ಟು ಕರಿಬೇವು ಹಾಕೊಂಡಿದ್ದೀನಿ. ಚಟಪಟ ಚಟಪಟ ಬೆಳ್ಳುಳ್ಳಿ ಕಬಾಬ್. ಚಟಪಟ 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 ಹಿಂಗೆ ಈ ಥರ ಚಟಪಟ ಚಟಪಟ ಅಂತ ತಿಂತಾ ಇದ್ರೆ ಬೆಂದಿದೆ. ಈಗ ನಮ್ಮ ವೈಫಿಗೆ ಕೊಡ್ತೀವಿ ಏನಂತಾರೆ ನೋಡಿ. ಇವಾಗ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳಿದ್ರೆ, ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ ಸಾಕು. ತಿನ್ನಿ, ನೀನೇ ತಿಂದೇಳು. ನೀನೆ ನಾನು ಮಾಡಿದ್ರೆ ನನಗೆ ಚೆನ್ನಾಗಿರ್ತದೆ, ಅದನ್ನು ನೀನು ಹೇಳ್ಬೇಕು. ಸುಡುತ್ತೆ ನಾನು. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸಖತ್ತಾಗಿದೆಯಾ? ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ.